ಪ್ರತಿದಿನ ಥರ ನಾನು ಬಿಸಿನೀರನ್ನ ಕೊಟ್ಟು ಎಲ್ಲರಿಗೂ ಕಾಫಿ ಕೊಟ್ಟು ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನ್ನ ಮನೆಯೆಲ್ಲ ಫುಲ್ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದೂ ಫುಲ್ ಧೂಳೆಲ್ಲ ತೆಗ್ದೇ ನಾನು ಪೂಜೆ ಮಾಡೋವಂಥದ್ದು. ಇವಾಗ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂಥ ಕಾಯಿಗಳು ತುಂಬ ಇತ್ತು, ಅದು ಅಲ್ಲೇ ಇಟ್ಕೊಂಡ್ರೆ ಕೊಳ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಸಿಲಲ್ಲಿ ಇಡ್ತಾಯಿದ್ದೀನಿ. ಬಿಸಿಲಲ್ಲಿಟ್ಟು ನಾನು ಫುಲ್ ಅರ್ಧನೇ ನಾನು ಕಸ ಹೊಡೆದು ಅದನ್ನ ಎತ್ಕೊಂಡು ಇನ್ನು ಮಿಕ್ಕಿದ್ದನ್ನ ಕಸ ಹೊಡಿತೀನಿ. ಯಾಕಂತಂದರೆ ಫುಲ್ ಮನೆಗೆಲ್ಲ ತುಂಬ್ಕೊಳ್ಳುತ್ತೆ ಧೂಳು ಅಂತ. ನಮ್ಮ ಮನೆಗೆ ಡಬಲ್ ಡೋರ್ ಇರೋದ್ರಿಂದ ಬೇಗನೆ ಧೂಳೆಲ್ಲ ತುಂಬ್ಕೊಳ್ತೈತೆ. ಹಾಗೆ ನಾನು ಬಾಗಿಲಿಗೆ ಇಡೋಣ ಹೂವನ ಅಂದ್ಬಿಟ್ಟು ಕಿತ್ಕೊಂಬರಕ್ಕೆ ಹೋಗಿದ್ದಾಗ ಅಲ್ಲಿ ನಮ್ಮದು ಹಸು ಕೂಡ ಕರು ಹಾಕಿತ್ತು. ಅದು ಕ್ಯೂಟಾಗಿದ್ದು, ಅದಕ್ಕೋಸ್ಕರ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ನಾನು ಮಾರ್ನಿಂಗ್ ಟಿಫನ್ಗೋಸ್ಕರ ನಾನು ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಕೊಟ್ಕೊಂಡು ಕುಂಬಳಕಾಯಿನ ನೀರು ಬಿಡ್ದೇ ಬೇಯಿಸ್ಕೊಳ್ತೀನಿ ಫ್ಲೇಮಲ್ಲೇ. ಅದರಲ್ಲೇ ಕುಂಬಳಕಾಯಲ್ಲಿ ಬಿಟ್ಕೊಳ್ಳೋದ್ರಿಂದ ನಾವೇ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಮ್ಮ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಬಟ್ಟೆಗಳು ಹಾಕಿ ತುಂಬ ಗಲೀಜಾಗುತ್ತೆ. ಹಾಗೆ ಪ್ರತಿದಿನ ಮಡಿಸಿರ್ತಾನೆ ಇದ್ರೂ ಬಟ್ಟೆಗಳಿದ್ದೇ ಇರುತ್ತೆ. ಅದೆಲ್ಲ ಹಾಕಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದರು. ಹಾಗೆ ಎಲ್ಲರಿಗೂ ಮತ್ತೆ ದೋಸೆ ಕೊಡೋಣ ಅಂದ್ಬಿಟ್ಟು ಒಂದೊಂದೇ ದೋಸೆ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಸೊಪ್ಪಿನ ಸಾಂಬಾರು ಕೂಡ ಇತ್ತು. ನಾನು ಅದ್ರ ಜೊತೆ ಕುಂಬಳಕಾಯಿ ಪಲ್ಯ ಮಾಡಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಇದೆಲ್ಲ ಕೆಲಸ ಮುಗಿದ ತಕ್ಷಣ ಟಿಫನ್ ಎಲ್ಲ ಮಾಡಿದ್ವಿ. ಅಂಗನವಾಡಿಯಿಂದ ನಮಗೆ ಕಾಲ್ ಮಾಡಿದ್ರು, ಬಂದು ಫುಡ್ ತೊಗೊಂಡೋಗಿ ಅಂತ ಹೇಳಿ. ನನಗೆ ಎಷ್ಟು ತಿಂಗಳು ಪಾಪು ಇದೆ ಏನು ಎಲ್ಲ ಇದೇ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಯಜಮಾನ್ರಿಗೂ ಕೂಡ ಗಾಡೀಲೇ ಕರ್ಕೊಂಡು ಹೋಗ್ತೀನಿ ಬಾ ಬಿಸಿಲು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಇದು ನಮ್ಮೂರಲ್ಲೇ ಇರೋವಂಥ ಅಂಗನವಾಡಿ. ತುಂಬ ಜನ ಮಕ್ಕಳಿದ್ದಾರೆ ಇಲ್ಲಿ. ನಾವು ಹೋಗಿದ ತಕ್ಷಣ ಎಲ್ಲ ಬಂದುಬಿಡ್ತಿದ್ರು. ಈ ಸತಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗೆ ಒಂದು 2-3 ಕಡೆ ನಮ್ಮ ಹತ್ರ ಪ್ರೂಫ್ಗೋಸ್ಕರ ಸೈನ್ ಕೂಡ ಹಾಕಿಸ್ಕೊಳ್ತಾರೆ. ನಾವು ಫುಡ್ ತೊಗೊಂಡಿದ್ದೀವಿ ಅಂತ ಅವ್ರಿಗೆ ಬೇಕಲ್ವ ಕನ್ಫರ್ಮೇಷನ್ಗೆ. ಇಲ್ಲಿ ಅಂಗನವಾಡಿಲಿ ನಮ್ಮ ಪಾಪುದು ತೂಕ ಕೂಡ ಚೆಕ್ ಮಾಡ್ತಾರೆ. ಹೈಟ್ ಎಷ್ಟಿದ್ದಾನೆ, ತಲೆ ಎಷ್ಟು ಇಂಚಿದೆ, ಅವ್ನ ವೆಯ್ಟ್ ಎಷ್ಟು, ಪ್ರತಿಯೊಂದೂ ಅವರಲ್ಲಿ ಎಂಟ್ರಿ ಮಾಡಬೇಕು. ಅದಕ್ಕೆ ಪ್ರತಿ ತಿಂಗಳು ಕೂಡ ಪಾಪುದು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ಅವನಂತಲೂ ಇರ್ತಾನೆ ಇರಲಿಲ್ಲ. ಅವನು ವೆಯ್ಟ್ ಚೆಕ್ ಮಾಡುವಾಗ ಅವನು ಖುಷಿ ಅವನಿಗೆ ಜೋಕಾಲಿಯಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ನಗ್ತಾ ಇದ್ದ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇನ್ನು ಅಂಗನವಾಡಿಯಲ್ಲಿ ನಮ್ಗೆ ಏನೇನು ಫುಡ್ ಕೊಡ್ತಾರೆ ಅಂತಂದರೆ ಪುಷ್ಟಿ ಪೌಡರ್ ಕೊಡ್ತಾರೆ. ಪುಷ್ಟಿ ಪೌಡ್ರು ಅಂತ ಅಂದರೆ ಏನಪ್ಪ ಅಂತ ಕೇಳೋದಾದರೆ ನೀವು, ಅದಕ್ಕೊಂದು 5 ಥರ ಕಾಳನ್ನ ಹುರಿದ್ಬಿಟ್ಟು ಇಲ್ಲ ಅಥವಾ ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿಕೊಡ್ತಾರೆ. ಅದ್ರಲ್ಲಿ ನಾವು ರೊಟ್ಟಿ ಆದರೂ ಮಾಡ್ಕೊಬೋದು, ಪಾಪುಗಾದರೂ ಕೊಡ್ಬೋದು. ತುಂಬ ಪ್ರೋಟೀನಾಗಿ ಹೆಲ್ತ್ಫುಲ್ಲಾಗಿರುತ್ತೆ. ಹಾಗೆ ಅರ್ಧ kg ಹಾಲು ಪೌಡ್ರು, 1 kg ಬೆಲ್ಲ ಮತ್ತು 300 ಗ್ರಾಮ್ ಸಕ್ಕರೆ ಕೂಡ ಕೊಡ್ತಾರೆ. ಇಷ್ಟು ನಂದು ಇವತ್ತು ಶುಕ್ರವಾರ ಅಂತ ಹೇಳಿದ್ನಲ್ಲ. ಈಗ ನಾನು ಅಡುಗೆ ಮನೆಯೆಲ್ಲ ಫುಲ್ ಸೋಪ್ ಹಾಕಿ ಫುಲ್ಲೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ನನ್ನ ಗೋಡೆ ಎಲ್ಲನೂ ಕೂಡ ಸೋಪಾಕೆ ವಾಶ್ ಮಾಡೋದು. ಸಿಂಕೆಲ್ಲ ಬ್ರಷಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊತೀನಿ. ಯಾಕಂತಲೇ ಇಲ್ಲಾಂದರೆ ನೊಣ ಎಲ್ಲ ಮುಸುರುತ್ತೆ, ಗಲೀಜಾಗಿರ್ತೈತೆ. ನಮಗೆ ಇಷ್ಟ ಆಗಲ್ಲ ಮತ್ತೆ ಕಿಚನ್ನಿಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಾನು ಇದೇ ಥರನೇ ಕ್ಲೀನ್ ಮಾಡೋದು. ಅದಾಗಿದ ತಕ್ಷಣ ಸ್ವಲ್ಪ ಬಟ್ಟೆ ಬೇರೆ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಒಣಗಾಕ್ತೆ. ಬಿಸಿಲಲ್ಲಿ ಬೇಗನೆ ಒಣ್ಕೊಳ್ಳುತ್ತೆ, ಸಂಜೆ ಆದರೆ ಒಣಗಲ್ಲ ಅಂತ ಹೇಳಿ. ಆಮೇಲೆ ಮತ್ತೆ ಒಳಗಿಂದ ಕ್ಲೀನಾಗಿ ಕಸ ಹೊಡ್ಕೊಂಡು ಧೂಳೆಲ್ಲ ತಕ್ಕೊಂಡು ಮತ್ತೆ ಅದೇ ಕೆಲಸನೇ ಆಯಿತು ನನಗೆ ಮಧ್ಯಾಹ್ನ. ಅದೆಲ್ಲ ಕ್ಲೀನಾಗೆಲ್ಲ ಕಸ ಎಲ್ಲ ಹೊಡೆದೆ. ಅವಾಗ ನಮ್ಮ ಯಜಮಾನ್ರು ಪಾಪು ಆಟ ಆಡಿಸ್ಕೊಂಡಿದ್ರು. ಆಮೇಲೆ ನೆಲನೂ ಕೂಡ ಬೇಗನೆ ಒರೆಸ್ಕೊಂಡು ಬಂದೆ. ನಾನು ದಿನ ಮನೆ ಒರೆಸೋದ್ರಿಂದ ನನಗಷ್ಟು ರಿಸ್ಕ್ ಅನಿಸಲ್ಲ. ಹಾಗೆ ನಮ್ಮ ಗಿಡದಲ್ಲೇ ಸ್ವಲ್ಪ ಪೂಜೆಗೆ ಹೂವು ಕೂಡ ಸಿಕ್ತು. ಆ ಹೂವು ಕೂಡ ತೊಗೊಂಬಂದು ಹೂವೆಲ್ಲ ಕಟ್ಟೋ ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಆಮೇಲೆ ಎಲ್ಲರಿಗೂ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಟೀ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಪಾಪು ಕೂಡ ನಾನು ಡ್ರೈ ಫ್ರೂಟ್ಸ್ನ ಅಪ್ಲೈ ಮಾಡ್ತೀನಿ. ಅವ್ನಿಗೆ ಹಾಕ್ಬಿಟ್ಟೆ ಅವ್ನಿಗೆ ಸರಿ ಮಾಡ್ತೀನಿ. ಹುಷಾರಿಲ್ಲ, ಅವ್ನಿಗೇನಾದರೂ ಸ್ವಲ್ಪ ಫೀವರ್ ಇಲ್ಲ ನೆಗಡಿ ಕೆಮ್ಮು ಏನಾದರೂ ಆದರೆ ಆವಾಗ ಸ್ಕಿಪ್ ಮಾಡ್ತೀನಿ, ಅವ್ನಿಗೆ ಹಾಕೋದಕ್ಕೆ ಹೋಗಲ್ಲ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಫಸ್ಟ್ ಇಲ್ಲಿಗೆ ಅಕ್ಕಿನ ಈ ಸತಿನೇ ನಾನು ಫಸ್ಟ್ ಹಾಕ್ಕೊಳ್ತಾ ಇರೋದು. ಅಕ್ಕಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ಹಾಕೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಇವಾಗ ಬಾದಾಮಿ, ಪಿಸ್ತಾ, ಗೋಡಂಬಿ 3 ಕೂಡ ಇಲ್ಲಿ ಆಯಿಲಿ ಐಟಮೇ. ಅದು ನಾವು ರುಬ್ಬಕ್ಕೆ ಹೋದಾಗ ಬೇಗನೆ ಎಣ್ಣೆ ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಅದು ನಾವು ಗ್ರೈಂಡ್ ಮಾಡಿದಾಗ ಅದು ಫುಲ್ ಪುಡಿಯಾಗಿ ಬರಲ್ಲ ನಮಗೆ, ಫುಲ್ ಒಳ್ಳೆ ಮುದ್ದೆ ಥರ ಆಗುತ್ತೆ ಬಿಟ್ಕೊಂಡು. ಸರಿ ಆನು ಆಫು ಮಾಡಿ ಅಂತ ಅದು ನಾವು ಮಕ್ಳಿಗೆ ತಿನ್ಸಕ್ಕೆ ಹೋದಾಗ ಅವಕ್ಕದು ಗಂಟ್ಲಲ್ಲಿ ಸ್ವಲ್ಪ ಒತ್ತದಂಗೆ ಆಗುತ್ತೆ. ಇವಾಗ ನಮ್ಮ ಪಾಪುಗೆ ಆ ಥರ ಮಾಡಿದ್ರೆ ಅವ್ನು ತಿನ್ನಲ್ಲ. ಅದಕ್ಕೆ ಕೂಡ ನಾನು ಈ ಸತಿ ಅಕ್ಕಿನ ಒಂದು ಚಿಕ್ಕದು ಬಟ್ಲು ಅಳತೆದಲ್ಲಿ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೊಂಡು ಕೆಂಪಗಾಗೋ ಥರ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ನಾನು
ಗೋಡಂಬಿ ಕೂಡ ಹುರ್ಕೊತಾ ಇದ್ದೀನಿ. ಎಲ್ಲ ನಾವು ಆದಷ್ಟು ಪೇಷನ್ಸಿಂದ ನಾವು ಲೋ ಫ್ಲೇಮಲ್ಲೇ ನಾವು ಹುರ್ಕೊಬೇಕು. ಅದಾದಮೇಲೆ ಗೋಡಂಬಿ ಹಾಗೆ ಪಿಸ್ತಾನೂ ಕೂಡ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಅಕ್ಕಿ ಹುರ್ಕೊಂಡಿದ್ದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಹುರಿದಿರೋ ಥರ ಅನ್ನಿಸ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ಅನ್ಸಿದ್ರಿಂದ ಇನ್ನೊಂದು ಸತಿ ನಾನು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕಾಫಿ ಕೂಡ ಆಯಿತು. ಅದು ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ಕಾಫಿ ಕೊಟ್ಟೆ. ಹಾಗೆ ಅಲಸಂಡೆ ಕಾಯಿ ಕೂಡ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ನಮ್ಮ ಮಾವ ತೊಗೊಂಬಂದಿದ್ರು. ಅದನ್ನು ಹಂಗೆ ಬಿಡಿಸ್ಬಿಟ್ಟು ನಾನು ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಕೆಳಗೆಲ್ಲೂ ಇಡೋಕ್ಕೆ ಹೋಗಲ್ಲ. ಅದೆಲ್ಲ ಆದಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ಳೋಣಂತ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಫಸ್ಟು ನಾವು ತರ್ತರಿಯಾಗಿ ರುಬ್ಕೊಳ್ಬೇಕು. ಅಂದರೆ ತರ್ತರಿನೂ ಫುಲ್ಲಲ್ಲ, ಇನ್ನೊಂದು ಸ್ವಲ್ಪ ಆಡಿಸಿದ್ರೆ ಇನ್ನು ನುಣ್ಣಗಾಗುತ್ತೆ ಅನ್ನುವಾಗ ಹಾಕ್ಕೊಬೇಕು. ಅದಾಗಿದ ತಕ್ಷಣ ನಾನು ಬಾದಾಮಿನ ಹಾಕ್ಕೊಂಡೆ. ಬಾದಾಮಿ ಆದಮೇಲೆ ಗೋಡಂಬಿನೂ ಮತ್ತು ಪಿಸ್ತಾ ಹಾಕ್ಕೊತೀನಿ. ಯಾವುದೇ ಕಾರಣಕ್ಕೂ ಕೈಯಲ್ಲೆಲ್ಲ ಹಾಕ್ಬಿಟ್ಟು ನಾವು ಜಾರಲ್ಲಿ ಪುಡಿ ಇದೆಯಾ ಇಲ್ವಾ ಅಂತೆಲ್ಲ ನೋಡೋಕೆ ಹೋಗ್ಬಿಟ್ಟು ಅದು ಬೇಗ ಗೂಡಾಗಿ ಹಾಳಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಾಗಿದ ತಕ್ಷಣ ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ನನಗೆ ಬೇಕಾದಾಗ ತಗೊಳ್ತೀನಿ. ಅಂದರೆ ನಾನು ಒಂದು ಚಿಕ್ಕದೊಂದು ಕೆಳಗಡೆ ಬಾಕ್ಸ್ ಮಾಡಿಕೊಂಡು ಅದರಲ್ಲಿ ಇಟ್ಕೊಂಡು ಮತ್ತು ನಾನು ಫ್ರಿಜ್ಜಲ್ಲೇ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ. ಅದೆಲ್ಲ ಆಗಿದ ತಕ್ಷಣ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ಎಲ್ಲದಕ್ಕೂ ನಾನು ಅರಿಶಿನ ಕುಂಕುಮ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ನನಗಿಷ್ಟೆಲ್ಲ ಕೆಲಸ ಮಾಡೋ ಅಷ್ಟಕ್ಕೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ನಾನು ಸಿಂಪಲಾಗಿ ಹೂವು ಏನೂ ಜಾಸ್ತಿ ಇರಲ್ಲ, ಹಾಗಾಗಿ ಸ್ವಲ್ಪ ಸಿಂಪಲಾಗೇ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಇರೋವಂಥ ರೂಟೀನ್ ಆಗಿರುತ್ತೆ. ನೀವು ಕೂಡ ನಿಮಗೆ ಇನ್ನೂ ಯಾವ್ಯಾವ ರೀತಿ ವ್ಲಾಗ್ಸ್ ಬೇಕು, ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.